ಹಲೋ ಫ್ರೆಂಡ್ಸ್, ಸ್ಟಿಚಿಂಗ್ ಮಾಡಬೇಕಾದ್ರೆ ಮಾರ್ಕಿಂಗ್ ಮಾಡಿ ಈ ರೀತಿ ನಾವು ಏನು ಚಾಕ್ಸನ್ನು ಬಳಸ್ತೀವಿ ಅದರದ್ದು ಶಾರ್ಪ್ನೆಸ್ ಏನಿದೆ, ಅದರ ಪಾಯಿಂಟ್ ಏನಿದೆ ಅದು ಹೊರಟೋಗುತ್ತೆ ಅಂದರೆ ಈ ಸೈಡ್ ಒಂದು ಸ್ವಲ್ಪ ದಪ್ಪ ಆಗುತ್ತೆ. ಸೊ ಆವಾಗ ನಾವು ಮಾಡಿರುವ ಮಾರ್ಕಿಂಗ್ ಲೈನ್ಸ್ ಕೂಡ ದಪ್ಪಾಗಿನೇ ಬರುತ್ತೆ. ಸೊ ಆವಾಗ ಏನು ಮಾಡಬೇಕು ಅಂದರೆ ಇದನ್ನು ಪ್ರಾಪರಾಗಿ ಶಾರ್ಪ್ ಮಾಡಬೇಕು. ಶಾರ್ಪ್ ಮಾಡಬೇಕಾದ್ರೆ ಏನು ಬಳಸಬೇಕು ಅಂದರೆ ಈ ರೀತಿ ಚಾಕ್ ಶಾರ್ಪ್ನರನ್ನು ನೀವು ಬಳಸ್ಬೋದು. ಈಗ ಹೇಗೆ ಶಾರ್ಪ್ ಮಾಡೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಆಫ್ ಆಲ್ ಚಾಕನ್ನು ಈ ರೀತಿ ಹಿಡಿಬೇಕು. ನಾನು ಹಿಡಿದಿದ್ದ ಪೊಸಿಷನ್ ನೋಡಿ, ಈ ರೀತಿ ಚಾಕನ್ನು ಹಿಡಿದು ಈ ಸೈಡ್ ಬ್ಲೇಡ್ ಇರುತ್ತೆ. ಸೊ ಅದನ್ನ ಅಲ್ಲಿಗೆ ಸಿಂಪ್ಲಿ ಈ ರೀತಿ ಇದನ್ನ ರಬ್ ಮಾಡಬೇಕು. ರಬ್ ಮಾಡಬೇಕಾದ್ರೆ ನಿಧಾನಕ್ಕೆ ಮಾಡಿ, ಬಿಕಾಸ್ ಇದು ಬ್ಲೇಡ್ ಕೂಡ ತುಂಬಾ ಶಾರ್ಪ್ ಆಗಿ ಇರುತ್ತೆ. ಸೊ ನಿಧಾನಕ್ಕೆ ಈ ರೀತಿ ಸಿಂಪ್ಲಿ ಆಗಿ ನೀವು ರಬ್ ಮಾಡಿದ್ರೆ ನಮ್ಮ ಚಾಕ್ ಏನಿದೆ ಅದ್ರದ್ದು ಪಾಯಿಂಟ್ ಮತ್ತೆ ಶಾರ್ಪ್ ಆಗುತ್ತೆ. ಸೊ ಈ ಸೈಡ್ ನಾನು ಮಾಡಿದ್ದೀನಿ. ಈಗ ಪುನಃ ನಾನು ಈ ಸೈಡ್ ಕೂಡ ಮಾಡ್ತಾ ಇದ್ದೀನಿ ನೋಡಿ. ಈಗ ನೀವೇ ಡಿಫ್ರೆನ್ಸ್ ನೋಡ್ಬೋದು, ಎಷ್ಟು ಶಾರ್ಪ್ ಆಗಿ ಕಾಣಿಸ್ತಾ ಇದೆ. ಹಾಗೆ ನಿಮಗೆ ಇನ್ನೂ ಒಂದು ಸ್ವಲ್ಪ ನೀಟಾಗಿ ಪಾಯಿಂಟ್ ಬೇಕು ಅಂದರೆ ಈ ಸೈಡ್ ಸಿಂಪ್ಲಿ ಈ ರೀತಿ ನೀವು ಸ್ವಲ್ಪ ರಬ್ ಮಾಡಿದರೆ ಆಯಿತು. ಫುಲ್ ಒಂದು ನಮಗೆ ಶಾರ್ಪ್ ಪಾಯಿಂಟ್ ಸಿಕ್ಬಿಡುತ್ತೆ. ಈಗ ನೀವೇ ನೋಡ್ಬೋದು, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಪ್ರಾಪರ್ ಆಗಿ ಒಂದು ತಿಳು ಲೈನ್ ನಮಗೆ ಸಿಗ್ತಾ ಇದೆ. ಸೊ ಈ ರೀತಿ ಶಾರ್ಪ್ ಮಾಡಿ ನಾವು ಮಾರ್ಕ್ ಮಾಡೋದ್ರಿಂದ ನಮಗೆ ಲೈನ್ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಈ ರೀತಿ ತಿಳು ಲೈನ್ ಸಿಗುತ್ತೆ. ಸೊ ಇದರಿಂದ ನಮ್ಮ ಮಾರ್ಕಿಂಗ್ ತುಂಬ ಚೆನ್ನಾಗಿ ಆಗುತ್ತೆ, ಮತ್ತೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋಕ್ಕೆ ಕೂಡ ಈಸಿ ಆಗುತ್ತೆ. ಸೊ ಈ ರೀತಿ ಚಾಕ್ ಶಾರ್ಪ್ನರ್ ನಿಮ್ಮ ಹತ್ರ ಕೂಡ ಇದೆಯಾ? ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳಿ.